ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋದು ಕೈಯಲ್ಲಿ ಬೆಣ್ಣೆ ಬಾಯಲ್ಲಿ ಸುಣ್ಣ. ಕೈಗೆ ಸಿಕ್ಕ ತುತ್ತು ಬಾಯಿಗೆ ಸಿಗುವುದಿಲ್ಲ ಅಂಥದ್ರಲ್ಲಿ ಎಲ್ಲರ ಕೈಯಿಗೆ ಪಾನಿಪುರಿಯನ್ನು ಕೊಟ್ಟು ಕೋಟ್ಯಾಧಿಪತಿಯಾದಂಥ ನಮ್ಮ ಪಾನಿಪುರಿ ಪ್ರಕಾಶನ ಕತೆ. ಜಸ್ಟ್ ಪಾನಿಪುರಿಯಿಂದ ಕೋಟ್ಯಾಧಿಪತಿಯಾದ ನಮ್ಮ ಪ್ರಕಾಶನ ಕಥೆಯನ್ನು ಕೇಳೋಣ ಬನ್ನಿ. ಪ್ರಕಾಶ್ ಅವರೇ ನಮಸ್ತೆ. ಪ್ರಕಾಶ್ ಬಾಯ್ ಪಾನಿಪುರಿ ಪ್ರಕಾಶ್. ಪಾನಿಪುರಿ ಪ್ರಕಾಶ್ ಅವರೇ, ನಿಮ್ಮ ಗೆಲುವಿನ ಹಿಂದಿರುವಂಥ ಗುಟ್ಟು ಪ್ರಕಾಶ್ ಅವರೇ? ನಮ್ದೇನಿಲ್ಲ ಬಾಯ್, ನಮ್ಮ ಮನ್ಸು ಒಳ್ಳೇದು ಮಾಡ್ರೆ ದೇವ್ರಿಗೆ ಇಲ್ಲ ಕಾಪಾಡ್ಕೋತಾನೆ ಅವನು. ಹೌದು, ಖಂಡಿತ ನಿಜ ಪ್ರಕಾಶ್ ಅವರೇ. ಹಾಗೆ ಪ್ರಕಾಶ್ ಅವರೇ, ನಿಮ್ಮ ಪಾನಿಪುರಿ ಅಷ್ಟು ಟೇಸ್ಟ್ ಆಗಿರೋಕ್ಕೆ, ಅಷ್ಟು ರುಚಿಕರವಾಗಿ, ಅಷ್ಟು ಜನ ಮೆಚ್ಚಿ, ಅಷ್ಟು ಜನ ಬಂದು ತಿಂತಾರೆ. ದಿನಕ್ಕೆ ಏನಿಲ್ಲ ಅಂದರೂ 2,500-3,000 ಜನ ಬಂದು ನಿಮ್ಮ ಹತ್ರ ಪಾನಿಪುರಿ ತಿಂತಾರೆ. ಅಷ್ಟು ಚೆನ್ನಾಗಿ, ಅಷ್ಟು ಟೇಸ್ಟಾಗಿ ಕೊಡೋಕ್ಕೆ ಹೇಗೆ ಸಾಧ್ಯ ಪ್ರಕಾಶ್ ಅವರೇ ನಿಮ್ಮ ಕೈಯಲ್ಲಿ? ನೈ ಬಾಯ್, ನಮ್ದಕ್ಕೆ ಬಿಸ್ನೆಸ್ಗೆ ಸೀಕ್ರೆಟ್ಗೆ ಹೇಳೋಕ್ಕಾಗಲ್ಲ. ಪ್ರಕಾಶ್ ಅವರೇ, ಇದು ನನ್ನ ಪ್ರಶ್ನೆ ಅಲ್ಲ, ನಮ್ಮ ವೀಕ್ಷಕರ ಪ್ರಶ್ನೆ. ನೀವು ದಯವಿಟ್ಟು ಇದಕ್ಕೆ ಉತ್ತರ ಕೊಡಲೇಬೇಕು. ನೀವಿಷ್ಟು ಕೇಳ್ಕೊಂತಿದ್ದೀರಾ ಅಂತ ನಮ್ದಕ್ಕೆ ಕೇಳುತ್ತೆ ಬಾಯ್. ನಮ್ದು ಪಾನಿಪುರಿ ಅಂಗಡಿಗೆ ಇದೆಯಲ್ಲ, ಅಲ್ಲಿ ತುಂಬಾ ರೂಲ್ಸ್ ಇದೆ ಬಾಯ್. ನಾವು ದಿನಕ್ಕೆ ಒಂದೇ ಸರಿಗೆ ಕೈಯೇ ತೊಳೆಯೋದು. ಬೈ, ಅರ್ಥ ಆಗ್ಲಿಲ್ಲ. ದಿನಕ್ಕೆ ಒಂದೇ ಸಲ? ಹಾ ಬಾಯ್, ಒಂದೇ ಸರ. ಅದು ಹಂಗಲ್ಲ ಬಾಯ್, ನಮ್ದು ಕೈ ತೊಳಿಬೇಕು ಅಂದ್ರೆ ಅದೇ ಪಾನಿಲೆ ಕೈಗೆ ತೊಳೆಯೋದು. ಯಾಕಂದ್ರೆ ಟೇಸ್ಟಿಗೆ ಹೋಗ್ಬಿಡುತ್ತೆ, ಆಮೇಲೆ ಕಸ್ಟಮರ್ ಮನಸ್ಸಿಗೆ ಬೇಜಾರಿಗೆ ಆಗ್ಬಿಡುತ್ತೆ. ಅದರಿಂದ ನಾವು ಬೇರೆ ಕೈ ತೊಳಿಬೇಕು ಅಂದರೂ ಬೇರೆ ಪಾನಿಗೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಸೂಪರ್ ಬೈ, ನಿಮ್ಮ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡು ತುಂಬ ನಮಗೆ ಸಂತೋಷ ಆಯಿತು. ಹಾಗೆ ಇನ್ನೊಂದೇ ಒಂದು ಕೊನೆಯದಾಗಿದೆ ಬೈ, ಲಾಸ್ಟು. ನೀವು ಪಾನಿಪುರಿ ಹಾಕ್ಬೇಕಾದ್ರೆ ಏನೋ ಒಂಥರ ಸ್ಟೈಲ್ ಮಾಡ್ತೀರಂತಲ್ಲ, ಅದು ತುಂಬ ಜನ ಹೇಳಿದ್ದಾರೆ. ನಾನು ಒಂದ್ಸಲ ನೋಡಬೇಕು, ನನಗೋಸ್ಕರ ಒಂದ್ಸಲ ಬೈ. ಪಾನಿಪುರಿ. ಇಷ್ಟೊತ್ತು ನೋಡಿದ್ವಿ ನಮ್ಮ ಪಾನಿಪುರಿ ಪ್ರಕಾಶನ ಕತೆ. ಇದೇ ತರಹ ಮತ್ತೊಂದು ಸಾಧಕನ ಕಥೆಯನ್ನು ಮತ್ತೊಂದು ಸಂಚಿಕೆಯಲ್ಲಿ ನೋಡೋಣ ಅಂತ ನಾನು ನಿಮ್ಮ ಪ್ರೀತಿಯ ನೀವು ನೋಡ್ತಾ ಇದ್ದೀರಾ ಕೈಯಲ್ಲಿ ಬೆಣ್ಣೆ ಬಾಯಲ್ಲಿ ಸುಣ್ಣ. ಹೀಗೆ ನೋಡ್ತಾ ಇರಿ, ನಗ್ತಾ ಇರಿ, ಮನರಂಜಿಸ್ತಾ ಇರ್ತೀವಿ. ಇಂತಿ ನಿಮ್ಮ ಕ್ಯಾಮ್ರಾಮ್ಯಾನ್ ಸಗಣಿ ಜೊತೆ ನಾನು. ಧನ್ಯವಾದಗಳು.